ಆಮೇಲೆ ಈ ಅನಿವಾಸಿ ಕನ್ನಡಿಗರ ವಿಚಾರಕ್ಕೆ ಬರೋದಾದರೆ, ಈಗ ಒಂದು ಮಾತಿದೆ, ಒಬ್ಬ ಮಲಯಾಳಿ ಬಂದರೆ ಇಡೀ ಕೇರಳನೇ ಅವ್ರ ಜೊತೆ ಕರ್ಕೊಂಬರ್ತಾರೆ ಅಂತೇಳಿ. ಅದು ಯಾವುದೇ ಬಿಸ್ನೆಸ್ ಇರ್ಬೋದು, ಅಥವಾ ಸಂಸ್ಥೆಗಳ ಕೆಲಸ ಇರ್ಬೋದು, ಅಥವಾ ಯಾವುದೇ ದೇಶದಲ್ಲಿ ಇರ್ಬೋದು. ಅದೇ ರೀತಿಯಾಗಿ ಒಬ್ಬ ತಮಿಳಿಯನ್ ಬಂದರೆ ತನ್ನ ಇಡೀ ತಮ್ಮ ಇಡೀ ಊರನ್ನೇ ಕರ್ಕೊಂಬರ್ತಾರೆ ಅನ್ನುವಂಥ ಮಾತುಗಳು. ತೆಲುಗುಗಳದ್ದು ಕೂಡ ಅಷ್ಟೇ ಲಾಬಿ ಇದೆ ವಿದೇಶಗಳು, ಎಸ್ಪೆಷಲಿ ಅಮೆರಿಕ ಇರ್ಬೋದು ಅಥವಾ ಕೆನಡಾ ಇರ್ಬೋದು, ಇಲ್ಲೆಲ್ಲ. ಆದರೆ ನಾವು ಕನ್ನಡಿಗರು ಅಲ್ಲೂ ಕೂಡ ಹಾಗೇನ, ಇಲ್ಲೂ ಕೂಡ ಅಷ್ಟು ಒಗ್ಗಟ್ಟು ತೋರಿಸೋದಿಲ್ಲ. ಅಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆಯಾ? ಇಲ್ಲ, ಹಾಗಾಗಲ್ಲ. ನೀವು ಹೇಳಿದ್ದು ನನ್ನ ಸ್ವಂತ ಅನುಭವ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಭಾಷೆಗೆ ಎಂಥ ಶಕ್ತಿ ಇದೆ ಅಂದರೆ ಅದೊಂದು ವಿಶೇಷವಾದ ಶಕ್ತಿ ಇದೆ. ನೀವು ಎಲ್ಲಾದರೂ ಹೋಗಿ ವಿದೇಶದಲ್ಲಿ ಯಾವುದೊಂದು ಶಾಪಿಂಗ್ ಮಾಲಲ್ಲೋ ಅಥವಾ ಯಾವುದೋ ರೆಸ್ಟೋರೆಂಟಲ್ಲೋ ಕೂತ್ಕೊಂಡು ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಾದರೂ ನೀವು ಯಾರಾದರೂ ಫೋನಲ್ಲಿ ಮಾತಾಡ್ತಾ ಇರೋದು ಕನ್ನಡ ಕೇಳಿದ್ರೆ ನಿಮ್ಮ ಕಿವಿ ಅಗಲಾಗೋಗುತ್ತೆ ಒಂದೇ ಸರಿ. ಅವನು ಯಾವ ಊರು ಅಂತ ಯಾರೂ ಕೇಳಲ್ಲ, ಯಾವ ಜಾತಿ ಅಂತ ಯಾರೂ ಕೇಳಲ್ಲ. ಕನ್ನಡ ನಮ್ಮನ್ನು ಕನೆಕ್ಟ್ ಮಾಡುತ್ತೆ. ಆ ಶಕ್ತಿ ನಮ್ಮ ಕನ್ನಡಕ್ಕಿದೆ. ಮತ್ತು ಕನ್ನಡ ಒಗ್ಗೂಡಿಸುತ್ತೆ ನಮ್ಮನ್ನು. ನಾವು ಇಲ್ಲಿದ್ದಾಗ ಮಾತ್ರ ನಾವು ಹೇಳಿದ್ವಲ್ಲ, ಈ ಜಾತಿ, ಭಾಷೆ, ಊರು, ಪ್ರಾಂತ್ಯ ಇವುಗಳಿಂದ ಬೇರ್ಪಡಿಸ್ತೀವಿ. ಬಟ್ ವಿದೇಶದಲ್ಲಿ ಹೋದ್ರೆ ಹಾಗಲ್ಲ. ಕನ್ನಡ ಕನ್ನಡ ಅಷ್ಟೇ, ಬೇರೆ ಇನ್ನೊಂದು ಎಲಿಮೆಂಟ್ಸ್ ನಾವು ನೋಡೋದೇ ಇಲ್ಲ. ಹಾಗಾದರೆ ಯಾಕೆ ಬರುವಂಥ ಮತ್ತೊಂದು ಪ್ರಶ್ನೆ ಅಂದರೆ, ಈಗ ಅಲ್ಲಿ ಒಂದಿಷ್ಟು ಅಪರ್ಚುನಿಟೀಸ್ಗಳು ಇರ್ತವೆ. ಏನಾದರೂ ಒಂದು ಕಾಮನ್ ಫೋರಮ್ ಅಂತ ಕನ್ನಡಿಗರು ಮಾಡ್ಕೊಂಡಿದ್ದಾರೆ, ಅಲ್ಲಿ ಶೇರ್ ಮಾಡುವಂಥದ್ದು, ಈ ಥರ ಒಂದು ಅಪರ್ಚುನಿಟಿಗಳಿದ್ದಾವೆ, ನೀವು ಬಂದ್ಬೋದು, ಅಥವಾ ನಿಮಗೆ ಗೊತ್ತಿದ್ದವ್ರನ್ನ ರೆಫರ್ ಮಾಡಿ ಅಂತ, ಅಥವಾ ದೇಶದಲ್ಲಿ ಇರುವಂಥವ್ರಿಗೆ ಯುವಕರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಆ ಥರ ಒಂದು ಪೋರ್ಟಲ್ಸ್ ಏನಾದರೂ ಇದಾವೆ? ಆ ಥರ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಿದೆಯಾ? ಖಂಡಿತ ಇದೆ. ಯಾವ ಥರದ್ದಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಈಗ ಕಮ್ಯುನಿಟಿ ಸಪೋರ್ಟ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಸಣ್ಣ ಉದಾಹರಣೆ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ರಿಯಾದ್ ಕನ್ನಡ ಬಳಗ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ. ನಮ್ಮ ದಮಾಮಲ್ಲಿ ಒಂದು ಈಸ್ಟರ್ನ್ ಪ್ರಾವಿನ್ಸಲ್ಲಿ ದಮಾಮ್ ಮತ್ತು ಕೋಬಾಲ್ ಒಂದಷ್ಟು ವಾಟ್ಸಪ್ ಗ್ರೂಪ್ಸ್ ಇದೆ. ಇವೆಲ್ಲ ರಿಜಿಸ್ಟರ್ಡ್ ಕನ್ನಡ ಸಂಘಟನೆಗಳು. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ನಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಹೊಸಬರು ಯಾರಾದರೂ ಬಂದರೆ ಫಸ್ಟ್ ಅವ್ರನ್ನ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಅವರನ್ನು ಓರಿಯೆಂಟ್ ಮಾಡ್ತೀವಿ. ಹೌ ಈಸ್ ದ ಲಾ ಇನ್ ಸೌದಿ ಅರೇಬಿಯಾ. ಮೇಯ್ನ್ ಥಿಂಗ್ ಅವರು ಎಲ್ಲಿ ಕಾಷಿಯಸ್ ಆಗಿರಬೇಕು. ಈಗ ಯಾರೋ ಒಬ್ಬರು ಜಾಬ್ ಕಳ್ಕೊಂಡ್ರು, ಅಥವಾ ಈಗ ಅವ್ರು ಯಾರೋ ನಮ್ಮ ಮೈಸೂರಿಂದ ಯಾರೋ ಬಂದಿದ್ದಾರೆ, ಅಥವಾ ಬೆಂಗಳೂರಿಂದ ಯಾರೋ ಒಬ್ಬರು ಬಂದಿದ್ದಾರೆ, ಅವರಿಗೆ ರೆಸಿಡೆಂಟ್ ಅಸಿಸ್ಟೆನ್ಸ್ ಹೇಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬಂದ ತಕ್ಷಣ ಅವ್ರ ಹೋಟ್ಲಲ್ಲಿ ಹೆಚ್ಚು ದಿನ ಉಳ್ಕೊಳ್ಳೋಕ್ಕಾಗಲ್ಲ. ದೇ ನೀಡ್ ಟು ಫೈಂಡ್ ಎ ಶೆಲ್ಟರ್. ಅಂಥ ಟೈಮಲ್ಲಿ ಶೇರ್ಡ್ ಅಕಾಮಡೇಷನ್ಸ್ ಇದ್ದರೆ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ದೇ ಗೆಟ್ ಎ ಶೆಲ್ಟರ್, ದೇ ಗೆಟ್ ಎ ಕಂಫರ್ಟ್ ವೆನ್ ದೇ ಸ್ಪೀಕ್ ದೇರ್ ಓನ್ ಲ್ಯಾಂಗ್ವೇಜ್. ಈಗ ಕನ್ನಡದಲ್ಲಿ ನಾವು ಮಾತಾಡುವಾಗ, ನೀವು ಈ ಪ್ರಪಂಚದ ಎಲ್ಲ ಭಾಷೆಗಳನ್ನೂ ನೀವು ಕಲ್ತಿದ್ರು, ನಮ್ಮ ಮಾತೃಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡೋವಂಥ ಫೀಲಿಂಗ್ ಇದೆಯಲ್ಲ, ಅದು ಯಾವುದ್ರಲ್ಲೂ ಸಿಗಲ್ಲ. ಅಂದರೆ ಹೊರಗಡೆ ಜಾಸ್ತಿ ಸದ್ದು ಮಾಡಲ್ಲ, ಬಟ್ ಒಳಗಡೆಯಿಂದ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಅಂತ ಕನೆಕ್ಟ್ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.